ಹಾಯ್ ಫ್ರೆಂಡ್ಸ್, ನಾನಿವತ್ತು ಎಗ್ ಸಾಂಬಾರು ಮಾಡ್ತಾಯಿದ್ದೀನಿ. ಎಗ್ ಸಾಂಬಾರು ಮಾಡೋಕ್ಕೆ ನಾನಿಲ್ಲಿ ಸ್ವಲ್ಪ ಧನಿಯಾ ಬೀಜ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಒಂದು 2 ಏಲಕ್ಕಿ ಹಾಕ್ಕೊಂಡಿನಿ, ಸ್ವಲ್ಪ ಇಷ್ಟು ಚಕ್ಕೆ ತಗೊಂಡಿನಿ, ಸ್ವಲ್ಪ ಕೊಬ್ಬರಿ, ಇಷ್ಟು ಕ್ವಾಂಟಿಟಿ ತಗೊಂಡಿನಿ ನೋಡಿ, ಒಂದಿಷ್ಟೇ. ಆಮೇಲೆ 2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಕಾಳುಮೆಣಸು ಒಂದು ಸ್ವಲ್ಪ ಹಾಕ್ಕೋತೀನಿ, ಸ್ವಲ್ಪ ಹಾಕ್ಕೊಂಡಿದ್ದೆ, ಇನ್ನೊಂದು ಸ್ವಲ್ಪ ಕಾಳುಮೆಣಸು ಹಾಕ್ಕೋತೀನಿ. ಅದಾದಮೇಲೆ ಹಾಕೋತೀನಿ. ನಾನು ಇವಾಗ ಬೆಳ್ಳುಳ್ಳಿ ಸುಲಿದ್ಬಿಟ್ಟು ಬೆಳ್ಳುಳ್ಳಿ ಹಾಕೋತೀನಿ. ಇದಕ್ಕೆ ನಾನು ಇವಾಗ 2 ಸ್ಪೂನ್ ಖಾರದ ಪುಡಿ ಹಾಕೊಂಡು ರುಬ್ಕೋತೀನಿ ಸಣ್ಣಗೆ. ಇದನ್ನು ಸಣ್ಣಗೆ ತರಿಯಾಗಿ ರುಬ್ಕೊಂಡ್ಬರ್ತೀನಿ ಫ್ರೆಂಡ್. ನಾನು ಇವಾಗ ನೋಡಿ, ಇವಾಗ ಈ ಥರ ರುಬ್ಕೊಂಬಂದಿನಿ. ನಾನು ಇಷ್ಟು ಸಣ್ಣ ಇರಬೇಕು, ಇಷ್ಟು ಸಣ್ಣ ರುಬ್ಕೊಂಬಂದಿರಬೇಕು. ಅದಾದಮೇಲೆ ನಾನಿಲ್ಲಿ ಎಣ್ಣೆಕಾಯಿ ಇಟ್ಕೊಂಡಿದ್ದೀನಿ. ಎಣ್ಣೆ ಹಾಕೋತೀನಿ ಇವಾಗ ಪಾತ್ರೆಗೆ. ಇಷ್ಟು ಎಣ್ಣೆ ಹಾಕೋಬೇಕು. ಇದು ಎಣ್ಣೆ ಕಾದ್ಮೇಲೆ ಇವಾಗ ಇದನ್ನು ಹಾಕ್ಬೇಕು. ಇವಾಗ ನಾನು ಮಸಾಲ ರುಬ್ಕೊಂಬಂದಿದ್ದೆನಲ್ಲ, ಆ ಮಸಾಲ ಹಾಕಬೇಕು. ಸ್ವಲ್ಪ ಉಪ್ಪು ಹಾಕೋತೀನಿ ಇವಾಗ. ಅರಿಶಿನ, ಸ್ವಲ್ಪ ಅರಿಶಿನ, ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಜಾರಲ್ಲಿ ಮಸಾಲೆ ಇರುತ್ತಲ್ಲ ಅದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಹಾಕ್ಕೊತಾ ಇದ್ದೀನಿ ನೋಡಿ. ಹಾಕ್ಕೊಂಡ್ಬಿಟ್ಟು ಇವಾಗ ಕನ್ಸಿಸ್ಟೆನ್ಸಿ ನೋಡ್ಕೊಂಬಿಟ್ಟು ನಿಮ್ಗೆ ಎಷ್ಟು ಥಿಕ್ನೆಸ್ ಬೇಕೋ ನೋಡ್ಕೊಂಬಿಟ್ಟು ನೀರು ಹಾಕ್ಕೊಬೇಕು. ಅದರಲ್ಲಿರೋ ನೀರನ್ನೆಲ್ಲ ತೊಳೆದು ಹಾಕೋತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ನಾನು ಇವಾಗ ನೀರು ಹಾಕ್ಬಿಟ್ಟು ಚೆನ್ನಾಗಿ ಇದು ಕುದಿಬೇಕು. ಒಂದು 10-15 ನಿಮಿಷ ಚೆನ್ನಾಗಿ ಕುದ್ದಾದ್ಮೇಲೆ ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಆಮೇಲೆ ಸಿಗ್ತೀನಿ. ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿ ಕುದ್ದು ಈ ಥರ ಆಗಿದೆ ಸಾಂಬಾರು ಕುದ್ದು. ಇವಾಗ ಉಪ್ಪು ಖಾರ ನೋಡ್ಕೊಂಬಿಟ್ಟು ಏನಾದರೂ ಉಪ್ಪು ಏನಾದರೂ ಕಮ್ಮಿ ಆಗಿದ್ರೆ ಇವಾಗಲೇ ಹಾಕ್ಕೊಂಬಿಟ್ಟು ಇವಾಗ ನಾನು ಇದಕ್ಕೆ ಮೊಟ್ಟೆ ಹೊಡೆದು ಹಾಕೋತೀನಿ. ಒಂದೊಂದೇ ಮೊಟ್ಟೆ ಹೊಡೆದು ಹಾಕೋತೀನಿ. ಎಲ್ಲ ಒಂದೇ ಹತ್ರ ಹಾಕ್ಕೋಬಾರ್ದು, ಸಪ್ರೇಟಾಗಿ ಹಾಕ್ಕೋಬೇಕು. ನಾನಿಲ್ಲಿ ಒಂದು 10 ಮೊಟ್ಟೆ ಹೊಡೆದು ಹಾಕೋತಿದ್ದೀನಿ. ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ಈ ಥರ ಎಲ್ಲ ಒಂದೇ ಹತ್ರ ಹಾಕ್ಬಾರ್ದು, ಗ್ಯಾಪ್ ಬಿಟ್ಬಿಟ್ಟು ಹಾಕಬೇಕು.
ಈ ಟೈಮ್ನಾಗ ಸ್ವಲ್ಪ ಉರಿ ಕಮ್ಮಿ ಇಟ್ಕೊಳ್ಳಿ, ಜಾಸ್ತಿ ಇಟ್ಕೊಬೇಡಿ. ಇವಾಗ ಇದನ್ನ ಮೊಟ್ಟೆ ಹಾಕ್ಕೊಂಡ ತಕ್ಷಣ ಕದಲ್ಸಕ್ಕೆ ಹೋಗ್ಬಾರ್ದು. ಒಂದು 3-4 ನಿಮಿಷ ಅದು ಬೇಯೋವರೆಗೂ ಬಿಡಬೇಕು. ಇವಾಗ ನೋಡಿ ಮೊಟ್ಟೆ ಹಾಕ್ಕೊಂಡು ಒಂದು 10 ನಿಮಿಷ ಬಿಟ್ಟಿದ್ದೆ ನಾನು. ಬಿಟ್ಟಾದಮೇಲೆ ಈ ರೀತಿ ಆಗಿದೆ. ಮೊಟ್ಟೆ ಹಾಕಿದ ತಕ್ಷಣ ಇದನ್ನು ಸೌಟಲ್ಲಿ ತಿರುಗಿಸ್ಬಾರ್ದು. ಸೌಟಲ್ಲಿ ತಿರುಗಿಸಿದ್ರೆ ಆದ ತಕ್ಷಣ ಹಾಕ್ಕೊಂಡ್ರೆ ಮೊಟ್ಟೆ ಎಲ್ಲ ಫುಲ್ ಕದಲ್ಕೊಂತತೆ. ಹಂಗಾಗಿ ಮೊಟ್ಟೆ ಹಾಕಿದ ತಕ್ಷಣ ಇದನ್ನು ಗುರಾಡಬಾರ್ದು. ಒಂದು 10 ನಿಮಿಷ ಬಿಡಬೇಕು. ಬಿಟ್ಬಿಟ್ಟು ಆಮೇಲೆ ಇದನ್ನು ಮಾಡಬೇಕು. ನೋಡಿ, ಒಂದು 10 ಮಿನಿಟ್ಸ್ ಬಿಟ್ಟು ನೋಡಿದೆ, ಈ ಥರ ಕನ್ಸಿಸ್ಟೆನ್ಸಿ ಆಗಿದೆ. ಮತ್ತು ಹಾಕಿದ ತಕ್ಷಣ ಹಂಗೆ ಬಿಡಬಾರ್ದು. ಒಂದು 5 to 10 ಮಿನಿಟ್ಸ್ ಆದಮೇಲೆ ಮತ್ತೆ ಅದನ್ನು ಸೌಟಲ್ಲಿ ತಿರುಗಾಡಿಸ್ಕೊಂಡು ಮತ್ತೆ ಅದಾದಮೇಲೆ ಒಂದು 10 ನಿಮಿಷ ಬೇಯಿಸ್ಕೋಬೇಕು ಇದನ್ನು. ಇಲ್ಲ ಅಂತಂದರೆ ತಳ ಹಿಡಿದ್ಬಿಡ್ತವೆ ಎಲ್ಲ. ನಾನಿವಾಗ ನೋಡ್ಕೊಂಡ್ಬಿಟ್ಟು ಮತ್ತೆ ಒಂದು 10 ಮಿನಿಟ್ಸ್ ಬೇಯಕ್ಕೆ ಬಿಡ್ತೀನಿ ಇದನ್ನು. ನೋಡಿ, ಈ ಥರ ಬಂದಿದೆ. ಮೊಟ್ಟೆ ಹಾಕಿ ಒಂದು 10 ಮಿನಿಟ್ಸ್ ಆದಮೇಲೆ ಎಗ್ ಸಾಂಬಾರು ರೆಡಿ. ನೀವು ಕೂಡ ಟ್ರೈ ಮಾಡಿ, ತುಂಬ ಬಿಸಿ ಇದೆ. ನೀವು ಕೂಡ ಟ್ರೈ ಮಾಡಿ, ಸೂಪರ್.